ಯಾರ ನಾನು ಹೇಳಲಿಕ್ಕೆ ಯಾರು ನೀ ಎಂತದ ಮೈ ಮೇಲೆ ಕೈ ಹಾಕುದು. ಅವಳಿಗಾದ್ರೂ ಒಂದು ಹಕ್ಕುಂಟು. ಸಣ್ಣವಳಿರುವಾಗ ತಾಯಿಯನ್ನು ಕಳ್ಕೊಂಡಂತಹ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದವಳು ಅವಳು. ಅದಕ್ಕೆ ನೀನು ಅವಳ ಮೈ ಮೇಲೆ ಕೈ ಹಾಕಬೇಕು ಪುಣ್ಯಾತ್ಮ, ನನ್ನ ಮೈ ಮೇಲೆ ಯಾಕೆ ಕೈ ಹಾಕುದಾ? ಸೋದರ ಮಾವ ಹೌದು, ಆದ್ರೆ ಅವಳಿಗೆ ನನ್ನ ಮೈ ಮುಟ್ಟುವುದಕ್ಕೆ ಹಕ್ಕುಂಟು. ಯಾಕೆ? ನನಗೆ ತಾಯಿಯ ಸ್ಥಾನವನ್ನು ನೀಡಿದವಳು ಅವಳು. ಆ ಕಾರಣದಿಂದ ನೀನು ನನಗೆ ಅಪ್ಪನ. ನಿಮ್ಮ ಮೈ ಮುಟ್ಟಲಿಲ್ಲ, ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡಿ. ಬನ್ನಿ ಸುಮ್ಮನೆ ಮನಿ ಅಕ್ಕ, ನೀನು ಹೇಳುದು ಅಕ್ಕ ಪಕ್ಕ ಎಂತದ್ದು ಇಲ್ಲ. ನಿನ್ನ ಮಗಳನ್ನು ಕೊಡ್ತೀಯಾ ಇಲ್ವಾ? ಅಲ್ಲ, ನನಗೆ ಕೊಡ್ಲಿಕ್ಕೆ ಮನಸ್ಸುಂಟು, ನಾನು ಇಲ್ಲ ಅಂತ ಹೇಳಿದ್ದಲ್ಲ. ಆದ್ರೆ ಅದು ನೋಡು, ಏನು ಏನು ಮನೆಯಲ್ಲಿ ಹೆಣ್ಣು ಮಕ್ಕಳು ಹೇಳಿ ಮದುವೆ ಆದ. ನನ್ನನ್ನು ಮದುವೆ ಮಾಡಿ ಕೊಡುವಾಗ ನನ್ನ ಅಪ್ಪ ಕೇಳಲೇ ಇಲ್ಲ, ಗೊತ್ತುಂಟಾ? ಅದೇ ಮದುವೆ ಮಾಡಿ ಅಮ್ಮ ಕೇಳಿದ ಯಾರನ್ನು ಮದುವೆ ಮಾಡಿ ಕೊಟ್ಟದ್ದು ಯಾರನ್ನು ಪುಣ್ಯಾತ್ಮ? ಅವರಾಗಿ ಹೋಗಿ ಎಂತ ದನಗಳದು? ಅವರಾಗಿ ಹೋಗಿ ಮದುವೆ ಆಗ್ಲಿಕ್ಕೆ ನೀನು ಈ ಪ್ರಕರಣದಲ್ಲಿಯೇ ಇಲ್ಲ, ಮತ್ತೆ ಯಾಕೆ ಬರುದು? ಆಯ್ತಕ್ಕ, ಆದ್ರೂ ಈಗ ಮಕ್ಕಳಿಗೆ ನಾವು ಹಾಗೆ ನೀನು ನೋಡು, ನಾಳೆಯ ದಿವಸ ನಿನಗೆ ಹೆಣ ನೋಡುವುದಕ್ಕೆ ಮನಸ್ಸಿದ್ರೆ ಮದುವೆ ಮಾಡಿ ಕೊಡು, ಇಲ್ಲದೆ ಕೊಡ್ಬೇಕು. ಹೌದು, ಮದುವೆ ಮಾಡಿ ಕೊಡುವುದಿದ್ರು ಈಗ ಈಗಲೇ ಮದುವೆ ಮಾಡು ಅಂತ ಹೇಳಿದ್ರೆ ಈಗಲೇ ಆಗ್ಬೇಕು ಅಂತ ಹೇಳಿದ್ರೆ ಚಪ್ಪರ ಹಾಕಬೇಕು, ಹೇಳಿಕೆ ಕೊಡ್ಬೇಕು. ಪುರೋಹಿತರಲ್ಲಿ ಹೇಳಿದಳು ಚಪ್ಪರಕ್ಕೆ ಬೆಂಕಿ ಬಿತ್ತು. ಚಪ್ಪರ ಬೇಡ, ನಂದನ ಶಿವ ಕಲಾಕ್ಷೇತ್ರದಲ್ಲಿ ಮದುವೆ. ಪುರೋಹಿತರು ಬೇಡವಮ್ಮ. ಪುರೋಹಿತರು ನಿನ್ನ ಮನೆಯಲ್ಲಿ ನಿತ್ಯ ಬಂದು ಹೋಗುವವರಿಲ್ಲ ಒಬ್ರು. ಅವ್ರು ಇವತ್ತು ಬರ್ತಾರೆ ಅಂತ ಯಾವ ನಿಶ್ಚಯ? ನೀನು ಕರೆದ್ರೆ ಬರದಿರೋರು ಯಾರು? ನೀನು ಬೇಕಾದಷ್ಟು ಕೊಡ್ಬೇಕು. ಆಯ್ತು. ಓ ಪ್ರೇತರೇ, ಗಡಿಬಿಡಿ ಮಾಡಬೇಕು. ಪ್ರೇತರು ಇದು ಪ್ರೇತರ. ನಾನು ಹಾಗೆ ಕರೆದದ್ದು, ಅದು ಗಡಿಬಿಡಿಯಲ್ಲಿ ಹಾಗೆ. ಇದು ಮದುವೆ ಮುಂದೆ ಬನ್ನಿ. ಮದುವೆ ನನಗೆ ಯಾರು ಹೇಳಿದ್ದು ನಿಮ್ಮಲ್ಲಿ ನನಗೆ ಮದುವೆ ಅಂತ? ನನಗಿನ್ನು ಮದುವೆ ಅಲ್ಲ, ನನಗಿನ್ನು ವೈಕುಂಠ ಸಮಾರಾಧನೆ. ಒಂದು ದೌಡೆ ಮೇಲೆ ಬಿಡ್ತಾರೆ ಈಗ. ಹಾಗಾದ್ರೆ ಮದುವೆ ಬೇಡ, ಮೊದಲು ಅದನ್ನು ಮಾಡು. ನನ್ನ ಮಗಳಿಗೆ ಮಗಳು ಯಾರು? ಇದು ನನ್ನ ಮಗಳ ಹಾಗೆ ಕಾಣ್ತದ ಸ್ವಾಮಿ, ನನ್ನ ತಾಯಿ ಹಾಗೆ ಉಂಟದು. ನನ್ನ ಅಕ್ಕ ಅಲ್ವಾ ಅದು? ನೋಡಿ, ಅದೊಂದು ಬೇರೆ ಕಾಣ್ತದೆ. ನನ್ನ ಅಕ್ಕ ಇವಳು, ನನ್ನ ಮಗಳಿಗೆ ನೋಡಿ ಅಲ್ಲಿ ಹೇಗಿದ್ದಾಳೆ ನೋಡಿ. ಹುಡುಗನನ್ನು ನೋಡ್ಲಾ ಇಲ್ವಾ? ಪುರೋಹಿತರು ಈಗ ಸ್ವಾಮಿ, ವ್ಯಾಕರಣ ಅಂತ ಕೆಲವುಂಟು. ಮನುಷ್ಯರನ್ನು ಇದಕ್ಕೆ ಅಂತ ಕರೆಯುವ ಕ್ರಮ ಇಲ್ಲ. ಇವನಿಗೆ ಇವ ಮನುಷ್ಯನಾಗಿ ಇವರಿಗೆ ಗೋಕರ್ಣಕ್ಕೆ ಹೋಗ್ಬೇಕು, ವ್ಯಾಕರಣ ಗೊತ್ತಿಲ್ಲ ಇವರಿಗೆ. ಇವನಿಗೆ ಒಂದು ಬಹಳ ಅನಿವಾರ್ಯತೆ ಇದೆ. ಹಾಕು. ನಾನು ಎಂತ ಮಾಡುದು ಮಗ, ನನ್ನದು ನಡೆಯುವುದಿಲ್ಲ ಇಲ್ಲಿ. ನಾನೇ ಬಹಳ ಕಷ್ಟದಲ್ಲಿ. ಇವನಿಗೆ ಸ್ವಲ್ಪ ಹೇಳಿ. ನನ್ನ ಮಗ ಹಾಗಲ್ವಾ, ಅವಳ ಕೊರಳಿಗೆ ಮದುಮಗಳಿಗೆ ಪೇಟ ಇಡ್ಲಿಲ್ಲ. ಬೇಟ
ಈಗ ಹೂವನ್ನು ಈಗ ಯಾರಿಗೆ ತೆಗಿಯ ಸ್ವಾಮಿ ನನ್ನದು ನಡೆಯುವುದಿಲ್ಲ. ಲಕ್ಷ್ಮೀ ವಸತೆ ಸ್ಮರಾಮಿ ಇನ್ನೆಂತದ್ದು ಅದಕ್ಕೆ ಇನ್ನು ಅಪರೂಪದಲ್ಲಿ ಇನ್ನು ಮದುವೆ ಎಂತದ್ದು ಕರಿಬೇಡಿ ಅದು ನಾನು ಅವತ್ತೇ ಇಟ್ಟುಕೊಂಡಿದ್ದೇನೆ ಗೊತ್ತುಂಟ. ಇದು ಸಣ್ಣ ಕರಿಮಣಿ ಸಣ್ಣದು ಅದು ಕೊಡಿ ಇದು ಕೊಡ್ಲಿಕ್ಕಿಲ್ಲ. ಇಲ್ವಾ? ಸ್ವಾಮಿ ಮಂತ್ರ ತುಂಬಾ ಉದ್ದ ಹೇಳಬೇಡಿ, ನಿಮ್ಮ ಹಲ್ಲೆ ಎದುರುಂಟು. ನಾವು ಹಿಂದೆ ನಾನೆಲ್ಲಿ ಯಾವ ದಿಗೈ ಬದಿಗ ಯಾವ ಬದಿಗಾದ್ರೂ ಇಲ್ಲಿ ಒಟ್ಟಾರೆ ಒಂದು ಮದುವೆ ಮಾಂಗಲ್ಯಂ ತಂತ್ರಾನೇನ ನನ್ನದು ನಡೆಯುವುದಿಲ್ವೇ? ಗದ್ದೆಯಲ್ಲಿ ಉಂಟು. ಇದೆಂತದ್ದು? ಹೋಗಿ ಗದ್ದೆಗೆ ಪಕ್ಷಿಗಳು ಬರುವುದಕ್ಕೆ ಇತ್ತದ್ದ? ಬೇಸರ ಬನ್ನಿ ಬನ್ನಿ ಬನ್ನಿ. ಬಾ ನಿನ್ನ ಹೆಂಡತಿ ಎಲ್ಲಿ ಉಂಟಾ? ನಮ್ಮ ಚಕ್ರವರ್ತಿಗಳಾದಂತಹ ನಿಬಂಧನ ಮಹಾರಾಜರ ಮಗ ಅವ ಬಂದು ಹಾರಿಸಿಕೊಂಡು ಹೋದದ್ದು. ಮಗ ಮಹಾರಾಜನ ಮಗನ ಹೌದು, ಯುವರಾಜ ಬಂದು ಹಾರಿಸಿಕೊಂಡು ಹೋದದ್ದು. ಮಹಾರಾಜನಿಗೆ ಈ ರೀತಿ ಅನ್ಯಾಯ ಮಾಡಿದ್ರೆ ನಮ್ಮನ್ನು ಕೇಳುವವರು ಯಾರು? ಇಲ್ಲ ನ್ಯಾಯ ತೀರ್ಮಾನ ಆಗಲೇಬೇಕು. ಬೇಕು. ಹಾಗಾದ್ರೆ ಇಲ್ಲಿಂದಲೇ ನಾವು ಅರಮನೆಗೆ ಹೋಗಬೇಕು. ಬೇಕೇ ಬೇಕು. ಯಾರಿಗಾಗಿ ಪರೋಟ? ನೀವೆಲ್ಲ ಕಡ್ಲೆಕಾಯಿ ಮಾರುವವರೇನೋ ಸಂತೆಯಲ್ಲಿ ಒಂದು ಆಸ್ಥಾನ ನೀನು ಮಾತಾಡ್ತೇನೆ, ನಾನು ಮಾತಾಡ್ಬೇಕು. ನೀನು ಮಾತಾಡಕ್ಕೆ ಹಿಂದೆ ಅವಳು ಮಾತಾಡುವವರೊಬ್ಬರು ನಿದ್ರೆ ಸಾಕು, ಬಾಕಿದವರು ಕೂತ್ಕೊಳ್ಳಿ. ಇದೆಂತದ್ದು ಇದು? ಇದು ಒಂದು ಊರ? ಇದು ಇದೊಂದು ಊರು. ಇದು
ಯಾಕೆ ನನಗೆ ಒಂದು ಇಲ್ಲಿ ಒಂದು ನಿಘಂಟಾಗ್ಬೇಕು. ಇಲ್ಲಿ ಅರಸರಿಗೆ ಮರ್ಯಾದೆ ಉಂಟಾ ಅಂತ ಒಂದು ನಿಘಂಟಾಗ್ಬೇಕು. ನಿನಗುಂಟಾ? ನಾನು ಈ ವಿಷಯದಲ್ಲಿ ಇಲ್ಲ. ನಿನಗುಂಟಾ? ಯಾಕೆ ನನಗುಂಟು. ನಾವು ಮರ್ಯಾದೆಸ್ತರು. ನೀನು ಯಾರು? ಜನ ಯಾರು? ನಾನು ಗುಣಮಂಜರಿ. ಎಲ್ಲಿ? ಊರೆಲ್ಲಿ? ಇಲ್ಲಿ ಅಯೋಧ್ಯೆಯವಳು ನಾನು. ನಿನ್ನ ಗಂಡ ಯಾರು? ನನ್ನ ಗಂಡನ ಸುದ್ದಿ ಇಲ್ಲ. ಸೀನಪ್ಪಣ್ಣ ನಿನ್ನ ಹೆಸರು ಗುಣಮಂಜರಿ. ನಾನು ಗುಣಮಂಜರಿ. ನೀನು ಕೋಸಳದವಳು. ಹೌದಾ? ಹೌದು. ನಿನ್ನ ಗಂಡ ಯಾರು ಅಂತ ಗೊತ್ತಿಲ್ಲ? ಇಲ್ಲ. ನಿನ್ನ ಮಗ ಇದ್ದಾನೋ? ನನ್ನ ಮಗ ಇದ್ದಾನೆ. ಓ, ಅಲ್ಲಿದ್ದಾನಲ್ಲ. ನಿನ್ನ ಗಂಡ ಬೇಡ, ಅವನ ಅಪ್ಪ ಯಾರು? ನಿನ್ನ ಅಪ್ಪ ಯಾರ? ಅಮ್ಮನ ಗಂಡ. ನನ್ನ ಗಂಡನೇ ಅವನ. ಈಗ ಏನು ಅಂತ ನೋಡು. ವಿಚಾರಣೆ ಹೌದು ಅಂತ ಇದ್ರೆ ಸ್ಪಷ್ಟವಾಗಿ ಹೇಳಬೇಕು. ಕೂತ್ಕೋ. ನಿಮಗೆ ಕೂಡದವರಿಗೆ ಹೆಂಗಸರಿಗೆ ಎಲ್ಲ ಕಡೆಯಲ್ಲಿ ತಲೆ ಹಾಕುದು. ನಾವು ಗಂಡಸರಿಲ್ವ? ಕೂತ್ಕೋ. ಮಾತಾಡಿದ್ರೆ ಜಾಗೃತಿ. ಇಲ್ಲಿ ನೀನ್ ಯಾರು? ನೀನ್ ಯಾರು? ನಾನು ಈತವ. ಅದು ಹೋಗಾಯ್ತು. ಸತ್ಯವನ್ನಲ್ಲದೆ ಬೇರೇನನ್ನು ಹೇಳುವುದಿಲ್ಲ. ಸತ್ಯವನ್ನಲ್ಲದೆ ಬೇರೇನನ್ನು ಹೇಳುವುದಿಲ್ಲ. ಸುಳ್ಳು ಹೇಳಿದೆ ಅಂತಾದ್ರೆ ಸುಳ್ಳು ಹೇಳಿದೆ ಅಂತಾದ್ರೆ ನನ್ನನ್ನು ಯಾವ ರೀತಿ ಬೇಕಾದರೂ ಶಿಕ್ಷಿಸಬಹುದು. ತಾವು ಕೊಡುವಂತಹ ಯಾವ ಶಿಕ್ಷೆಗೂ ನಾ ಬದ್ಧನಾಗಿರ್ತೇನೆ. ಯಾರು ನೀನು? ಹೆಸರೇನು ನಿಂದು? ಈ ಅಯೋಧ್ಯೆಯ ವೈಶ್ಯ ಶ್ರೇಷ್ಠ ನಾನು. ವೈಶ್ಯ ಶ್ರೇಷ್ಠನೋ ಕನಿಷ್ಠನೋ ಅಂತ ತೀರ್ಮಾನಿಸುವುದು ನಾವು. ಹೌದು. ನೀನು ವೈಶ್ಯ. ಹೌದು. ಏನು ಹೆಸರು ನಿಂದು? ನನ್ನ ಹೆಸರು ಧರ್ಮಪಾಲ ಎನ್ನುವ. ಧರ್ಮಪಾಲ. ಏನು ನಿನ್ನ ವಿಷಯ ಏನು? ನನ್ನ ಹೆಂಡತಿ ಶೀಲವತಿ. ಇರ್ಲಿ. ನನಗೊಬ್ಬಳು ಮಗಳಿದ್ದಾಳೆ ಹಿಮವತಿ. ಅವಳಿಗೆ ಪ್ರಾಯ ಬಂತು. ಬಂದಾಗ ಮದುವೆ ಮಾಡಬೇಕಾದ ಅಪ್ಪನಿಗೆ ಆದ್ಯ ಕರ್ತವ್ಯ ಅಲ್ವೇ? ಹೌದು. ಮಾಡಬೇಕು ಅಂತ ನಾನು ಮನಸ್ಸು ಮಾಡ್ತಾ ಇದ್ದೆ. ಸರಿ. ಆಗ ಇವಳು ಬಂದಳು. ಯಾರು ಇವಳು? ಇವಳು ನನಗೆ ಅಕ್ಕ. ಇಲ್ಲಿಂದ ನಂತರದ್ದು ನಾನು ಹೇಳ್ತೇನೆ. ಮುಗಿಸಿ. ಮುಚ್ಚಮ್ಮ. ಯಾರು ಹೇಳಬೇಕು, ಯಾರು ನಿಲ್ಲಿಸಬೇಕು ಅಂತ ನಾನು ಹೇಳುವುದಿಲ್ಲ. ನೀವು ಬಂದದ್ದಿಲ್ಲಿ. ಹೌದಾ? ಹೌದೌದು. ನಿಮಗೆ ಏನಾದ್ರೂ ಹೇಳಲಿಕ್ಕೆ ಇರುವುದು ನನ್ನಲ್ಲಿ. ಹೌದಾ? ಹೌದೌದು. ನೀನು ಎಲ್ಲಿವರೆಗೆ ಹೇಳ್ತಿ ಹೇಳು. ಪ್ರಭು, ನನ್ನ ಅಕ್ಕ ಇವಳು. ನನ್ನ ಅಪ್ಪ ಧನಪಾಲನ ಮೊದಲನೆಯ ಮಗಳು. ನಾನು ಎರಡನೆಯ ಮಗ ಧರ್ಮಪಾಲ. ಅವಳು ನನ್ನ ಅಕ್ಕ ಗುಣಮಂಜರಿ. ಇನ್ನು ಅವಳು ಹೇಳಲಿಕ್ಕ ಮುಂದುವರಿಸ್ತಾಳೆ. ನೀನು ಆಚೋ. ನನಗೇನಾದ್ರೂ ಅವಕಾಶ ಇದೆಯಾ? ನಿಲ್ಲ. ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ. ನಾನು ಸತ್ಯ ಮಾತ್ರ ಹೇಳ್ತೇನೆ. ಹೌದಾ? ಹೌದೌದು. ಏನಾದ್ರೂ ನೀನು ಹೇಳುವುದರಲ್ಲಿ ಸುಳ್ಳು ಮುಸುಳಿತು ಅಂತಾದ್ರೆ ಆದ್ರೆ ಘನಘೋರವಾದ ಶಿಕ್ಷೆಗೆ ಒಳಗಾಗಬೇಕಾದೀತು. ಆ ಶಿಕ್ಷೆಗೆ ತಲೆ ನಾನು ಕೊಡ್ತೇನೆ. ಹೇಳು. ಇವಳ ಮಗಳು ಹಿಮವತಿಯನ್ನು ನನ್ನ ಮಗ ಚೂಡಮಣಿಗೆ ಕೊಡುವುದು ಅಂತ ಒಂದು ನಿರ್ಣಯ ಇತ್ತು. ಏನವನ ಹೆಸರು? ಚೂಡಮಣಿ ಅಂತ ಅವನ ಹೆಸರು. ಚುಡುಮಣಿ. ಇವ ಸಂತೆಯಲ್ಲಿ ಕರಿಮಣಿ ಮಾರುವುದ? ಹಾಗಲ್ಲ, ಅದು ಅವನಿಗೆ ಆದ ಒಂದು ಘೋರವಾದ ಅನ್ಯಾಯದಿಂದ ಅವ ಹಾಗಾದ್ದು. ಈಗ ಏನ್ ಅನ್ಯಾಯ? ಕಾರಣ ಉಂಟು. ತೊಟ್ಟಿಲಲ್ಲೇ ಮದುವೆ ಆಗಿದೆ. ಆ ಹುಡುಗಿಯನ್ನು ಮದುವೆ ಮಾಡುವುದು ಮದುವೆ ಮಂಟಪದಲ್ಲಿ ನಾವೆಲ್ಲವರು ಒಟ್ಟಿಗೆ ಸೇರಿದ್ದೆವು. ಯಾರಿಗೆ ತೊಟ್ಟಿಲಲ್ಲಿ ಮದುವೆ ಆಗಿದೆ? ಯಾರು ಮಾಡಿಸಿದ್ದಾರೆ? ಯಾರೊಟ್ಟಿಗೆ ಮಾಡಿಸಿದ್ದಾರೆ? ನನ್ನ ತಮ್ಮನ ಮಗಳು ಹಿಮವತಿಗೆ, ನನ್ನ ಮಗನಾದ ಚೂಡಾಮಣಿಯೊಟ್ಟಿಗೆ ತೊಟ್ಟಿಲ ಮದುವೆಯನ್ನು ನಾವು ಎಲ್ಲಿ ಇದ್ದೇವೆ ಅನ್ನುವ ಪರಿಜ್ಞಾನ ಬೇಕೇನು? ತೊಟ್ಟಿಲ ಮದುವೆ ಮಾಡಿದ್ದೇವೆ. ಈಗ ಪ್ರಾಯಕ್ಕೆ ಬರ್ಲಿಲ್ವಾ? ಈಗ ಮದುವೆ ಮಾಡುವ ಅಂತ ನಾವು ಆಲೋಚಿಸುವಾಗ ಈ ಪುರೋಹಿತರು ಒಪ್ಪಿದ್ದಾರೆ ಮದುವೆಗೆ. ಆ ಪುರೋಹಿತರು ಒಪ್ಪಿದ್ದಾರೆ. ಅದನ್ನು ನಾನು ಅವರಲ್ಲಿ ಕೇಳ್ತೇನೆ. ನಿನ್ನದನ್ನು ಮುಂದೆ ಮದುವೆಗೆ ಅಂತ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೇವೆ ಅಲ್ವಾ? ಮದುವೆಗೆ ಒಟ್ಟಿಗೆ ಮುಗ್ದಿದೆ. ನೀನೇ ಮದುವೆಗೆ ಅಂತ ಒಟ್ಟಿಗೆ ಸೇರಿದ್ರಿ. ಹೂವಿನ ಮಾಲೆ ಹಾಕಿ ಆಗಿದೆ. ಪುರೋಹಿತರು ಮಂತ್ರ ಹೇಳ್ತಾ ಇದ್ದಾರೆ. ಇನ್ನು ಕರಿಮಣಿ ಕಟ್ಟಲಿಕ್ಕೆ ಮಾತ್ರ ಬಾಕಿ ಇದ್ದದ್ದು. ಅವ ಪಾಪ ಕರಿಮಣಿ ಇಟ್ಕೊಂಡು ನಿಲ್ಲು. ನೀನಲ್ಲಿ ಕೂತು. ಇಲ್ಲಿ ಬಾ. ಏಯ್ ಚೂಡಮಣಿ ಇಲ್ಲಿ ಬಾ. ಅವನದು ಮರಕಾಲ. ಅದರಲ್ಲಿ ಇಟ್ಟು ಬಾ. ಕೇಳು ಬಾಲಗೆ ಕೇಳು. ತಲೆಯ ಪೇಟ ತೆಗಿ. ಅಲ್ಲಿಡು. ಮಾತಾಡ. ನಿನ್ನ ಹೆಸರೇನು? ಸತ್ಯವನ್ನಲ್ಲದೆ ಬೇರೆ ಏನನ್ನು ಹೇಳುವುದಿಲ್ಲ. ಸುಳ್ಳನ್ನಲ್ಲದೆ ನಾನು ಬೇರೆ ಏನನ್ನು ಹೇಳಲಾರೆ. ಸುಳ್ಳನ್ನು ನಾನು ಹೇಳಲಾರೆ. ಸತ್ಯವನ್ನು ಮಾತ್ರ ಹೇಳ್ತೇನೆ. ಅದನ್ನೇ ಹೇಳ್ತೇನೆ. ಯಾವುದು? ನೀವು ಹೇಳಿದ್ದೇನೆ. ನಿನಗೆ ಬಾಯಿ ಬರುತ್ತಿಲ್ವಾ?
ಇಲ್ಲದಿದ್ರೆ ಕೂತ್ಕೊಳ್ಬೇಕು. ನಿನ್ನ ದೂರನ್ನು ಕೇಳುವುದಿಲ್ಲ ನಾನು. ಎರಡೇ ಸರಿಯಾ ಬೇಡ ಅಂತ ಒಂದನ್ನು ಹೇಳಿದ್ರು. ಬೇಕು. ನೀನು ಹೇಳು. ಸತ್ಯವನ್ನಲ್ಲದೆ ಬೇರೇನನ್ನು ಹೇಳುವುದಿಲ್ಲ. ಸತ್ಯವನ್ನಲ್ಲದೆ ಬೇರೆ ಏನನ್ನು ನಾನು ಹೇಳಲಾರೆ. ಹಾ, ಪ್ರಾರಂಭಿಸು. ವಿಷಯ ಯಾವುದು ಗೊತ್ತಿಲ್ವಾ ನಿನಗೆ? ಗೊತ್ತಿಲ್ವಾ? ಕೂತ್ಕೋ. ಎಲ್ಲಿಂದ ಪ್ರಾರಂಭ ಮಾಡಬೇಕು? ಮದುವೆ ಕೇಳ. ಬಾಸಿಂಗ ಕಟ್ಟುವಲ್ಲಿಂದ ನೀನು ಪ್ರಾರಂಭಿಸು. ನಾನು ನನ್ನ ಮನೆಯಲ್ಲಿ ನನ್ನಷ್ಟಕ್ಕೆ ನಾನು ಸುಮ್ಮನಿದ್ದೆ. ಅಮ್ಮ ಆಗ ನನ್ನನ್ನು ಕರೆದು ನೀನು ಇವತ್ತಾದ್ರೂ ಒಂದು ಮದುವೆ ಆಗ್ಬೇಕಂತ ಹೇಳಿದ್ರು. ನಾನು ಆಗುವುದಿಲ್ಲ ಅಂತ ಹೇಳಿದೆ. ಅಮ್ಮ ನನಗೆ ಹೊಡೆದು ಬಡದು ಮದುವೆ ಆಗ್ಬೇಕಂತ ಹೇಳಿದ್ರು. ಒತ್ತಾಯದಲ್ಲಿ ಮದುವೆ ಆಗಿಸಿ ಅಲ್ಲ, ನಿನ್ನ ಅಮ್ಮ ಹೇಳಿದ್ದಕ್ಕಾಗಿ ಅವರಿಗೆ ಪಾತ್ರ ನೋಡಲಿಕ್ಕೆ ಜನ ಬೇಕು ಅಂತ ಹೇಳಿ ಒತ್ತಾಯದಲ್ಲಿ ನಿನಗೆ ಬೇಕಾಗಿ ಅಲ್ಲ. ಅಲ್ಲ, ಹಾಗಾದ್ರೆ ಕೂತ್ಕೊಳ್ಬಹುದು. ಇದು ಒಳ್ಳೆ ಸುಳ್ಳು. ಬೇಕು, ನ್ಯಾಯ ಬೇಕು. ಬೇಕೇ ಬೇಕು. ಎಂತದ್ದು ಬೇಕು? ನೀವು ಬನ್ನಿ, ನೀವು ಬನ್ನಿ. ಸತ್ಯವನ್ನಲ್ಲದೆ ಬೇರೆ ಏನನ್ನು ಹೇಳುವುದಿಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಸತ್ಯವನ್ನಲ್ಲದೆ ಬೇರೆ. ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ. ಏನು ವಿಷಯ ಏನು? ನಾನು ಪೂರ್ತಿ ಹೇಳಬೇಕು ನೀವು. ನಾನು ಹಾ. ಇವ್ರು ಬಂದು- ನೀವು ಪ್ರಾರಂಭದಿಂದ ಬ್ರಾಹ್ಮಣ, ಹೇಳು. ಅಲ್ಲಿಂದ ಪ್ರಾರಂಭಿಸಿ. ಹಾ? ನೀವು ಬ್ರಾಹ್ಮಣ. ಹಾ. ಅದು ನನಗೆ ಕಾಣ್ತದೆ. ಕನ್ನಡ, ಅವರ ಜಾತಿಯನ್ನು ಕನ್ನಡ. ನೀನು ಹೇಳಬೇಕು ಅಂತ ಇಲ್ಲ. ನೀನೆಂತದ್ದು? ಮದುವೆ ಮಾಡಿಸ್ಬೇಕು ಅಂತ ನಮ್ಮಲ್ಲಿ ಹೇಳಿದ್ರು. ನಾನು ಬಂದೆ. ಯಾರಿಗೆಲ್ಲ? ಹಾ? ಯಾರಿಗೆಲ್ಲ? ನನ್ನ ಮನೆಯಿಂದ. ಯಾರಿಗೆಲ್ಲ ಮದುವೆ? ಮದುವೆ ಯಾರಿಗೆಲ್ಲ? ಇವರ ಮಗಳು, ಹೇ? ಅವರ ಮಗ. ನಿಮಗೆ ಕೇಳದೆ ಇರುವುದು ಯಾವ ಬದಿ? ಕೇಳದೆ ಇರುವುದು ಯಾವ ಬದಿ? ಅದೇ ಕೇಳಿಲ್ಲ. ಅಲ್ಲ, ಕೇಳದೆ ಇರುವುದು ಈ ಬದಿಯ ಆ ಬದಿಯ? ಎಡದ್ದು. ಎಡದ್ದು ಕೇಳು. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಬಂದೆ, ಹೂಮಾಲೆ ಹಾಕಿಸಿದೆ. ಯಾರಿಗೆಲ್ಲ ಮದುವೆ? ಈಗ ಇದೇ ಕೇಳುವುದಿಲ್ಲ. ಅವರ ಮಗಳು ಇವ ಹಿಮವತಿ, ಯಾರು? ವೈಶ್ಯ. ಯಾರವನ ಹೆಸರೇನು? ಆ? ಅವನ ಹೆಸರೇನು? ಗಣಪಾಲ. ಗಣಪಾಲ. ಧನಪಾಲ. ಧನಪಾಲ ಅಲ್ಲ ಮಾರ್ರೆ, ಧರ್ಮಪಾಲ. ಧನಪಾಲ ಯಾರು? ಎಂಟನೋ ಒಂದು ಪಾಲ ಧನಪಾಲ ಅಂದ್ರೆ ಲಲಿತ ಕಾಲದವ. ಇವನ ಮಗಳಿಗೆ ಧರ್ಮಪಾಲನ ಮಗಳಿಗೆ ಮದುವೆ. ಮಂಗರಿಯ ಮಗನ ಜೊತೆಯಲ್ಲಿ ಅವರ ಮಗ ಚೂಡಾಮಣಿಯ ಜೊತೆಯಲ್ಲಿ ಮದುವೆ. ಗಣವನ. ಆಯ್ತಾ? ಇಲ್ಲ, ಯಾಕೆ? ಮಾಲೆ ಹಾಕಿತು. ಮಾಲೆ ಹಾಕಿದ್ರು. ಕರಿಮಣಿ ಕಟ್ಟುವ ಮಂತ್ರ ಹೇಳ್ತಾ ಇದ್ದೇನೆ. ತದೇವ ಲಗ್ನಂತು ದೇವಾಧಾರಾವಲಂ ಮಾಂಗಲ್ಯಂ ತಟ್ಟು ನಾನೇ ನಾಮ ಮರಿಯವನ ಹೆಸರು ಉಂಟೆ. ಅಷ್ಟೊತ್ತಿಗೆ ತಿವಕ್ಕ ಅಂತೇನೆ ಎಂತದ್ದು? ಮಿಂಚು ಮಿಂಚು ಬಂದಾಗಿ ಒಬ್ಬ ಯುವಕ ಬಂದು ಹುಡುಗಿ ಕೈ ಹಿಡ್ಕೊಂಡು ತಮಕ್ಕ ಹೊಡೆದು. ಅಪಹರಣ. ಯಾರು ಹುಡುಗ? ಯಾರು ಹುಡುಗ ಹುಡುಗ ಯಾರು? ಯಾರು? ನಮಗೆ ಗೊತ್ತುಂಟು. ಆ, ಗೊತ್ತುಂಟು ನನಗೆ. ಯಾರು ಹುಡುಗ? ನನಗೆ ಗೊತ್ತುಂಟು, ನನಗೆ ಗೊತ್ತುಂಟು. ಅಲ್ಲಿ ಹೋಗೆ ಇಲ್ಲಿ ಬಂದಿದ್ದೆ. ನೀವು ಬನ್ನಿ ಇಲ್ಲಿ. ಆ ಹುಡುಗ ಬೇರೆ ಯಾರು ಅಲ್ಲ. ಮತ್ತೆ? ಇಲ್ಲಿಯ ಹುಡುಗ, ಆಸ್ಥಾನದ ಹುಡುಗ ಅವ. ನಿಮ್ಮ ಮಗ. ನಿಮ್ಮ ಮಗ ಆಸ್ಥಾನದ ಹುಡುಗ. ಆಸ್ಥಾನದ ಹುಡುಗ ಅಂದ್ರೆ? ಹೌದು, ನಿಮ್ಮ ಮಗ. ನಿಮ್ಮ ಮಗ ಸತ್ಯವ್ರತ. ಹೌದು, ನಿಮ್ಮ ಮಗ ನಮ್ಮ ಮದುವೆಯಲ್ಲಿ ನನ್ನ ಮಗನ ಹುಡುಗಿಯನ್ನು ಕೊಂಡು ಹೋದದ್ದು ನಾವು ನೋಡಿದ್ದೇವೆ. ಬೇಕು. ಬೇಕು. ಧಾರಿಣಿ ವಲ್ಲಭನು ಸೂನುವ ಧೋರಣೆಯ ತಲೆಗಿನ ಬಲ್ಲ ಪಾದಗಳು. ನನ್ನ ಮಗನಿಂದ ನಿಮಗೆ ಅನ್ಯಾಯ ಆದದ್ದೇ ಹೌದು ಅಂತ ಇದ್ರೆ ಅವನನ್ನು ಕರೆದು ನಾವು ವಿಚಾರಿಸ್ತೇನೆ. ಮಾಡ್ಲೇಬೇಕು. ಸ್ಪಷ್ಟವಾದ ಸ್ಥಿತಿಯಲ್ಲಿ ಆದ ಅನ್ಯಾಯಕ್ಕೆ ನಿಮಗೆ ನ್ಯಾಯವನ್ನು ನಾ ಕೊಡಿಸ್ತೇನೆ. ಯಾರಲ್ಲಿ ಸತ್ಯವ್ರತನನ್ನು ಬರುವುದಕ್ಕೆ ಹೇಳಿ. ಎಲ್ಲವೂ ಕೊಟ್ಟದ ದೀಕ್ಷೆಯೊಳಗಿನ ಮಗುವನ್ನು ಕೆಳತಂದು ಕೇಳಾದೆಯೋ. ಸತ್ಯವ್ರತ ಅಯೋಧ್ಯೆಯ ಧರ್ಮಸಿಂಹಾಸನದ ಅಡಿಯಲ್ಲಿ ನ್ಯಾಯ ಕೇಳುವುದಕ್ಕೆ ಇಷ್ಟು ಮಂದಿಗಳು ಬಂದಿದ್ದಾರೆ. ಹೌದು, ಕಾಣುತ್ತದಲ್ಲ ನಿನಗೆ? ಕಾಣ್ತಾ ಇದ್ದೇನೆ. ಇವರೆಲ್ಲ ನಿನ್ನ ಪರಿಚಿತರೇ ತಾನೆ? ಇವರ ಮುಖೋದ್ಗತವಾದಂತಹ ದೂರ ಏನು ಬಲ್ಲೆಯ? ಏನಪ್ಪ?
ಮದುವೆ ಮಂಟಪದಿಂದ ಹೆಣ್ಣೊಬ್ಬಳನ್ನು ನೀನು ಅಪಹರಿಸಿದ್ದಿ. ವರನೋರ್ವ ವಧುವಿನ ಕೊರಳಿಗೆ ಕರಿಮಣಿಯನ್ನು ಬಂಧಿಸುವುದರ ಮೊದಲು ನೀನು ಅವಳನ್ನು ಅಪಹರಿಸಿದ್ದಿ ಎನ್ನುವುದರಿಂದ ಖೇದಗೊಂಡ ಇವರೆಲ್ಲ ನನ್ನಲ್ಲಿ ನಿನ್ನ ತಪ್ಪಿನ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ. ಹೌದೇ? ಪವಿತ್ರವಾಗಿರುವಂತಹ ಸೂರ್ಯವಂಶೀಯರು ಎಲ್ಲಿಯಾದರೂ ಅನ್ಯಾಯವಾಗುತ್ತದೆ ಅಂತ ಇದ್ರೆ ಅದನ್ನು ತಡೆಯುವುದಕ್ಕಿರುವವರು. ನ್ಯಾಯದ ಜಾಗದಲ್ಲಿ ಅನ್ಯಾಯವನ್ನು ಮಾಡುವುದಕ್ಕೆ ನಮ್ಮ ವಂಶೀಯರಲ್ಲ. ಕುಲೀನ ಮನೆತನದಲ್ಲಿ ಹುಟ್ಟಿ ನನ್ನಂತಹ ಮಹಾರಾಜರಿಗೆ ಮಗನಾಗಿ ಜನ್ಮವನ್ನು ತಳೆದು ಇಂತಹ ಒಂದು ಅಪಕೀರ್ತಿಕಾರಕವಾದಂತಹ ಕೆಲಸವನ್ನು ನೀನು ಮಾಡಿದ್ದು ಹೌದು ಅಂತ ಇದ್ರೆ ಯಾಕೆ ಮಾಡಿದೆ ಹೇಳು? ಜಿಯ ನಾನು ಬಗೆದ ಕಥೆಯ ಹೇಯವೆಂದು ಬಗೆಗೆ ಸಲ್ಪ ಬಗೆದ ಕೃತಿಯ ಹೇಯವೆಂದು ಬಗೆಯಿಸಲ್ಲಾಗ ಸಾಯಲಿದ್ದ ಕನ್ಯೆಯವಳ ಕಾಯ್ದೆ ಮೊದಲೇ ಬಲ್ಲನವಳ ಸಾಯಲಿದ್ದ ಕನ್ಯೆಯವಳ ಕಾಯ್ದೆ ಮೊದಲೇ ಬಲ್ಲಿ ಅವಳ ಆಸ್ಥಾನವನ್ನು ಸೇರಿರುವ ಈ ಮತಿಭ್ರಂಶರನ್ನು ಎಲ್ಲರನ್ನು ನಾ ಚೆನ್ನಾಗಿ ಬಲ್ಲವನಿದ್ದೇನೆ. ಇವರು ಹೇಳಿದಂತಹ ಪ್ರತಿಯೊಂದು ಮಾತು ಅದು ಸತ್ಯವೇ ಆಗಿದೆ. ಮದುವೆ ನಿಶ್ಚಯ ಆದದ್ದು ಹೌದು, ಮದುವೆ ಮಂಟಪಕ್ಕೆ ನಾನು ಹೋದದ್ದು ಹೌದು, ಹಿಮವತಿಯನ್ನು ನಾ ಕರೆ ತಂದದ್ದು ಹೌದು. ಆದ್ರೆ ಯಾಕಾಗಿ ಕರೆ ತಂದೆ, ಕರೆ ತರುವಲ್ಲಿ ಉದ್ದೇಶ ಏನು ಎನ್ನುವುದನ್ನು ಇವರು ಯಾರು ತಿಳಿಯಲಿಲ್ಲ. ಒಬ್ಬರಿಗೆ ನಿಶ್ಚಿತವಾದಂತಹ ಹೆಣ್ಣನ್ನು ವಿವಾಹ ಮಂಟಪದಿಂದ ಹಾಗೊಂದು ಅಪಹರಣ ಮಾಡುವುದು ಅಂತ ಇದ್ರೆ ಅದು ಸಮ್ಮತವೇ? ಜನಕ, ನಾವು ಕ್ಷತ್ರಿಯರು, ಉಳಿದವರ ಶ್ರೇಯಸ್ಸನ್ನು ಬಯಸುವುದರ ಜೊತೆಗೆ ಉಳಿದವರ ರಕ್ಷಣೆಯನ್ನು ಮಾಡಬೇಕಾದ ಹೊಣೆಗಾರಿಕೆಯನ್ನು ಹೊತ್ತವರಿದ್ದೇವೆ ನಾವು. ಗುರುಕುಲದಲ್ಲಿ ನಾವಿರುವಾಗ ಕೂಳನನ್ನು ವಧಿಸುವುದಕ್ಕೆ ಗುರುಗಳ ಅಪ್ಪಣೆಯನ್ನು ಪಡೆದು ಹೋದ ಕಾಲಕ್ಕೆ ಅವನನ್ನು ವಧಿಸಿ ಬರುವಾಗ ದಾರಿ ಮಧ್ಯದಲ್ಲಿ ಆರ್ತನಾದ ಕೇಳಿ ನೀರಿನಲ್ಲಿ ಕೊಚ್ಚಿ ಹೋಗುವಂತ ಹೆಣ್ಣೋಳುವರನ್ನು ರಕ್ಷಿಸಿದವರ ಎನ್ನುವ ಹೆಮ್ಮೆ ನನಗಿತ್ತು. ನಮ್ಮ ಕುಲದಲ್ಲಿ ಹುಟ್ಟಿದಕ್ಕೆ ಸಾರ್ಥಕ ಆಯಿತು ಅಂತ ಭಾವಿಸಿದ್ದೆ ನಾನು ರಕ್ಷಣೆ ಮಾಡಿದ್ದು ಬೇರೆ ಯಾರಲ್ಲೂ ಅಲ್ಲ. ಇವರೀಗ ನಿಮಗೆ ತಿಳಿಸಿದಂತಹ ಹಿಮವತಿಯನ್ನೇ ನಾನು ರಕ್ಷಣೆ ಮಾಡಿದವನಿದ್ದೇನೆ. ಜೊತೆಗೆ ಪರಸ್ಪರ ನಾವು ಪರಿಚಯವನ್ನು ವಿನಿಮಯ ಮಾಡಿಕೊಂಡವರಿದ್ದೇವೆ. ಮಾತ್ರ ಅಲ್ಲ, ತಮ್ಮ ಅಂತರಂಗದಲ್ಲಿ ಮೂಡಿದಂತಹ ಭಾವನೆಯನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡವರು ನಾವಿದ್ದೇವೆ. ಅರ್ಥಾತ್ ಪರಿಚಯ ನನಗೆ ಅವಳದ್ದು ಮೊದಲೇ ಪರಿಚಯವಾಗಿತ್ತು. ಆ ಕಾಲಕ್ಕೆ ಅವಳ ಬದುಕಿನಲ್ಲಿ ಬರಬಹುದಾದಂತಹ ಕಷ್ಟವನ್ನು ನನ್ನಲ್ಲಿ ತೋಡಿಕೊಂಡ ಕಾಲಕ್ಕೆ ನಿನ್ನ ಬದುಕಿನ ಕೊನೆಯವರೆಗೆ ನಿನ್ನನ್ನು ಕೈ ಹಿಡಿದು ಉದ್ಧರಿಸ್ತೇನೆ, ನಿನ್ನ ರಕ್ಷಣೆಗೆ ನಾನು ನಿಲ್ತೇನೆ ಎನ್ನುವುದನ್ನು ಒಬ್ಬ ಕ್ಷತ್ರಿಯನ ಮಗನಾಗಿದ್ದುಕೊಂಡು ಅವಳಿಗೆ ಭಾಷೆಯಲ್ಲಿದ್ದೇನೆ. ಮಾತ್ರವಲ್ಲ, ಈತನ ಬಗ್ಗೆ ಮೊದಲೇ ಅವಳು ನನಗೆ ಸ್ಪಷ್ಟವಾಗಿ ತಿಳಿಸಿದ್ಲು. ಒಂದು ವೇಳೆ ಈತನನ್ನು ನಾನು ಕೈ ಹಿಡಿದಂತಾದ್ರೆ ಜೀವನ ಪರ್ಯಂತರ ಕ್ಷಣ ಕ್ಷಣವು ನಾನು ಸಾಯಬೇಕಾಗ್ತದೆ. ಅಂತಹ ಸ್ಥಿತಿ ನನಗೆ ಬರುವುದು ಬೇಡ, ಅದಕ್ಕಿಂತ ನಾನು ಒಂದೇ ಬಾರಿಗೆ ಇಲ್ಲಿಯೇ ಸಾಯ್ತಿದ್ದೇನಲ್ಲ. ಈ ಮಾತನಾಡಿದಾಗ ಅವಳಿಗೆ ಧೈರ್ಯದ ಮಾತನಾಡಿದ್ದು ಹೌದು. ಮಾತ್ರವಲ್ಲ, ಮದುವೆ ಮಂಟಪದಿಂದ ಎಳೆ ತಂದೆ ಅಂತ ಮದುವೆ ಎನ್ನುವಂತಹ ಕಾರ್ಯ ಎನ್ನುವುದು ಪರಿಪೂರ್ಣವಾಗಬೇಕು ಅಂತ ಇದ್ರೆ ಸಪ್ತಪದಿ ಎನ್ನುವುದನ್ನು ತುಳಿದಾಗಬೇಕು. ಇಲ್ಲಿ ಆ ಕಾರ್ಯ ಆಗಲಿಲ್ಲ. ಆಮೇಲೆ ತಾಳಿ ಬಂಧನ ಎನ್ನುವುದು ಆಗಿರಲಿಲ್ಲ. ಅದಕ್ಕಿಂತ ಮೊದಲೇ ಅವಳ ಸಖಿಯಿಂದ ವಿಚಾರವನ್ನು ತಿಳಿದು ಅವಳನ್ನು ರಕ್ಷಣೆ ಮಾಡುವುದಕ್ಕಾಗಿ ಮದುವೆ ಮಂಟಪದಿಂದ ನಾವಳನ್ನು ಕರೆತಂದದ್ದು ಹೌದು. ಇಷ್ಟು ಮಾಡಿದ್ದು ನಾನು ತಪ್ಪೇ. ಇದು ತಪ್ಪು ಅಂತ ಆದ್ರೆ ಯಾಕಾಗಿ ತಪ್ಪು ಎನ್ನುವುದನ್ನು ನಾನು ಅರಿಯಾದಾಗಿದ್ದೇನೆ. ನನ್ನ ಸ್ಥಿತಿ ಪ್ರಕಾರ, ನನ್ನಂತರಂಗ ಪ್ರಕಾರ ನಾ ಮಾಡಿದ್ದು ತಪ್ಪು ಅಂತ ನನಗೆ ಅನ್ನಿಸುವುದಿಲ್ಲ. ಜನಕ ಸತ್ಯವ್ರತ, ಅಂತರಂಗದಲ್ಲಿ ಹೆಣ್ಣೊಬ್ಬಳನ್ನು ಪ್ರೇಮಿಸಿ ಅವಳಿಗೆ ಬದುಕು ಕೊಡ್ತೇನೆ ಅಂತ ಹೇಳುವುದು ಶಾಸ್ತ್ರದ ನೆಲಗಟ್ಟಿನಲ್ಲಿ ಅಪರಾಧ ಅಂತ ನಾನು ಹೇಳಲಾರೆ. ಮದುವೆಯಾಗದೇ ಇರುವಂತಹ ಒಬ್ಬಾಕೆ ಹೆಣ್ಣನ್ನು ಅವಿವಾಹಿತನಾದಂತಹ ಗಂಡೋರ್ವ ಮನಸ ಪ್ರೀತಿಸಿ ವಾಗ್ದಾನವನ್ನು ಕೊಡುವುದು ಅಪರಾಧ ಅಲ್ಲ. ಸರಿ, ಕೊಟ್ಟ ಮೇಲೆ ಅಷ್ಟು ಸಮಯ ಯಾಕೆ ನೀನು ಅದನ್ನು ಮುಚ್ಚಿಟ್ಟೆ? ಒಂದು, ನನ್ನ ಮಗನಾಗಿ ನೀನು ಇಂತಹ ಒಂದು ವಿಷಯವನ್ನು ನನ್ನಲ್ಲಿ ಯಾಕೆ ಹೇಳಲಿಲ್ಲ? ಜನಕ, ಗುರುಮಠದಿಂದ ಅರಮನೆಯನ್ನು ಸೇರಿದ ಮೇಲೆ ಇಂತಹ ಒಂದು ವಿಚಾರವನ್ನು ನಿಮ್ಮಲ್ಲಿ ಹೇಳುವುದಕ್ಕೆ ಸಮಯ ಸಂದರ್ಭವನ್ನು ಕಾಯ್ತಾ ಇದ್ದೆ. ಸಮಯ ಸಂದರ್ಭ ಎನ್ನುವುದು ನನ್ನ ಪಾಲಿಗೆ ಒದಗಿ ಬರಲಿಲ್ಲ. ಹಾಗೆ ಅಂತ ಹಿರಿಯರಲ್ಲಿ ಯಾರಲ್ಲಿಯೂ ನಾನು ತಿಳಿಸಲಿಲ್ಲ ಅಂತ ತಾವು ಭಾವಿಸಬಾರದು. ಗುರುಮಠದಲ್ಲಿ ನಡೆದಂತಹ ಈ ಪ್ರಕರಣವನ್ನು ನನ್ನ ಗುರುಗಳಲ್ಲಿ ಸವಿವರವಾಗಿ ನಾನು ತಿಳಿಸಿದವನಿದ್ದೇನೆ. ಕೇಳಿ ಗುರುಗಳಲ್ಲಿ.
ಪೂಜ್ಯರು ಇವರೆಲ್ಲ ನ್ಯಾಯ ಕೇಳ್ತಾ ಇದ್ದಾರೆ. ಅವ ಹೇಳ್ತಾನೆ ನಿಮ್ಮಲ್ಲಿ ತಿಳಿಸಿದ್ದೇನೆ ಅಂತ. ಈ ಪ್ರಕರಣವನ್ನು ಇತ್ಯರ್ಥ ಮಾಡುವಲ್ಲಿ ನನಗೆ ಗೊಂದಲ ಆಗಿದೆ ಗುರುದೇವ, ನಾನೇನು ಮಾಡಲಿ? ಚಕ್ರವರ್ತಿ ಪ್ರಭು, ನಾಡನ್ನಾಳುವಂತಹ ದೊರೆಯೋರ್ವ ನ್ಯಾಯ ನಿಷ್ಠೂರನಾಗಿ ತಪ್ಪಿತಸ್ಥನಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಅವನನ್ನು ದಂಡಿಸಿದ ಅಂತಾದ್ರೆ ಆ ವ್ಯಕ್ತಿ ಸತ್ತ ಮೇಲೆ ಯಮಲೋಕದಲ್ಲಿ ದಂಡಧರನಾದಂತಹ ಯಮನಿಗೆ ಅವನಿಗೆ ಶಿಕ್ಷೆಯನ್ನು ಕೊಡುವಲ್ಲಿ ಏನೂ ಕಷ್ಟವಾಗುವುದಿಲ್ಲ. ಮೇಲಾಗಿ ಅವನನ್ನು ಹಾಗೆಯೇ ಮನ್ನಿಸಿ ಬಿಟ್ಟ ಅಂತಾದ್ರೆ ದಂಡಧರನಿಗೆ ಹೆಚ್ಚು ಕೆಲಸ ಸಿಗ್ತದೆ. ಇನ್ನು ನಿಬಂಧನ, ನೀನು ಹೆಸರಿನಗೆ ಯಾವುದೇ ರೀತಿಯ ಬಂಧನ ನಿನಗಿಲ್ಲ. ನ್ಯಾಯನಿಷ್ಠೂರವಾಗಿ ನೀನು ನ್ಯಾಯವನ್ನು ನೀಡುವಲ್ಲಿ ಯಾವ ಹಿಂಜರಿಕೆಯೂ ನಿನಗಿಲ್ಲ ಎಂಬುದನ್ನು ನಾನು ಅರಿತಿದ್ದೇನೆ. ಮೇಲಾಗಿ ಈ ಪ್ರಕರಣದಲ್ಲಿ ನ್ಯಾಯವನ್ನು ಹೇಳುವುದಕ್ಕೆ ನನಗೆ ವ್ಯವಧಾನ ಇಲ್ಲ. ಸಂಧ್ಯಾ ವಂದನೆಗೆ ಗೊತ್ತಾಯಿತು, ಮತ್ತೆ ಬರ್ತೇನೆ. ಅದಕ್ಕೆ ಗುಣಮಂಜರಿ ರೋಷಗಳು ಕಡಿದು ಬೇಡಿದಳು ಗಜರಿ. ಮದುವೆ ತನದಲ್ಲಿ ತನು ಪರಸತಿಯ ಬೆದರಿಸೋರಿದ ತಾನು. ನಮಗೆಂತದ್ದು ಗೊತ್ತಿಲ್ಲ ಅರಸರೇ, ನಮಗೆಂತದ್ದು ಗೊತ್ತಿಲ್ಲ. ಬೇಕಾದ್ರೆ ನಮಗೆ ಪುರೋಹಿತರು ಹೇಳಿದ್ರೆ ಸಪ್ತಪದಿ ಏನು ಅಂತ ಗೊತ್ತಾಗುವುದು, ನಮಗೆ ಪುರೋಹಿತರು ಹೇಳಿದ್ರೆ ಮಂಗಲಸೂತ್ರದ ಮೌಲ್ಯ ಅಂತ ಗೊತ್ತಾಗುವುದು. ನಾವು ಅವರಿಗೆ ಹೇಳಿದಾಗೆ ಶಾಸ್ತ್ರ ಮಾಡುವುದಕ್ಕೆ ಇರುವವರು. ಅವ ಹೇಳ್ತಾನೆ ಸಪ್ತಪದಿಯನ್ನು ತುಳಿಲಿಲ್ಲ ಅಂತ. ನನ್ನ ಮಗನಿಗೆ ಕೊಡುವುದು ಅಂತ ಇವ ಹೇಳಿದ್ದಾನೆ. ಅಪ್ಪ ಒಪ್ಪಿದ್ದ ಮೇಲೆ ಮಗಳು ನಡೆಯಬೇಕಾದ್ದೇ ಹೊರತು ಮಗಳಿಗೆ ಮನಸ್ಸು ಕೊಡುವ ಕ್ರಮ ಇಲ್ಲ. ನಿಮ್ಮ ಹತ್ತಿರ ಬಂದ್ರೆ ನಿಮಗೆ ಮಗ ಅಂತ ಒಂದು ಮೋಹ, ಅವನಿಗೆ ಅಪ್ಪ ಅಂತ ಒಂದು ಪ್ರೀತಿ. ನಿಮ್ಮ ಗುರುಗಳು ಹೇಳ್ತಾರೆ ಇನ್ನೊಂದು. ಹೀಗೆ ನೀವು ಹೇಳಿದ್ರು ಅಂತಾದ್ರೆ ಹಾಗಾದ್ರೆ ಈ ಊರಿನಲ್ಲಿ ಪಾಪದವರಿಗೆ ಬದುಕುವುದಕ್ಕೆ ವ್ಯವಸ್ಥೆ ಇಲ್ವಾ? ಹಾಗಾದ್ರೆ ವೈಶ್ಯರಿಗೆ ಬದುಕಬೇಕು ಅಂತ ಇಲ್ವಾ? ನನ್ನ ಮಗನಿಗೆ ಮದುವೆ ಆಗಬೇಕು ಅಂತ ಇಲ್ವಾ? ನನ್ನ ಮಗನ ಬಗ್ಗೆ ಕೆಟ್ಟ ಮಾತು ಹೇಳ್ತಾರೆ, ಹಾಗಾದ್ರೆ ನಾವು ಹೊಳೆ ನೋಡ್ಬೇಕು ಅಂತ ಹೇಳುವುದಾ? ಇದಕ್ಕೊಂದು ನ್ಯಾಯ ಇಲ್ವಾ? ಬೇಕೇ ಬೇಕು. ನೀನು ಹೆಣ್ಣಿನ ಅಪ್ಪ, ಅವರಿಗೆಲ್ಲ ಲಾಭದಲ್ಲಿ ನಷ್ಟ, ನಿನಗೆ ಯಥಾರ್ಥವಾಗಿಯೂ ಆದದ್ದು ನಷ್ಟ. ನೀನು ಹೇಳು, ನಿನ್ನ ಮಗಳು ಯಾರ ಕೈ ಹಿಡಿಯುತ್ತಿದ್ರೆ ಅವಳ ಜೀವನ ಸುಗಮ ಅಂತ ನೀನು ಎಣಿಸ್ತಿ? ಹೇಳು ಪ್ರಭು. ಹೆಣ್ಣು ಹೆತ್ತ ತಂದೆಯಾಗಿ ನನ್ನ ಮಗಳ ಭವಿಷ್ಯತ್ತಿನ ಬಗ್ಗೆ ಆಲೋಚಿಸುವಂತಹ ನಾನು ಹೋಗಿ ಹೋಗಿ ಈ ಅರೆ ಹುಚ್ಚನಿಗೆ ಮದುವೆ ಮಾಡಿ ಕೊಡ್ಲಿಕ್ಕೆ ಹುಚ್ಚ? ಹಾಗಾದ್ರೆ ನನಗೆ ಅರಮನೆಗೆ ಹೋದ್ರೂ ತೊಂದರೆ ಇಲ್ಲ, ನನ್ನ ಮಗಳ ಬಾಳು ಒಳ್ಳೆದಾದ್ರೆ ಆಯ್ತು. ಈ ವಿಷಯದಲ್ಲಿ ನಾನಿಲ್ಲ, ನೀನು ವಂಚಿತನಲ್ಲ, ಅಲ್ಲ. ನಿನಗೆ ಅಪರಾಧ ಆಗಲಿಲ್ಲ, ಇಲ್ಲ. ನಿನಗೆ ನ್ಯಾಯವೇ ನನ್ನ ಮಗ ಅವಳ ಕೈ ಹಿಡಿಯುವುದು. ಒಳ್ಳೆದಾಯ್ತಲ್ಲ, ಚಕ್ರವರ್ತಿ ಪೀಠಕ್ಕೆ ನನ್ನ ಮಗಳು ಸಲ್ತಾಳೆ ಅಂತಾದ್ರೆ ನಾನು ಬರ್ತೇನೆ. ನನ್ನದಿಲ್ಲ, ನನ್ನದು ಸ್ವಾಮಿ, ಬ್ರಾಹ್ಮಣರಾದ ನಿಮಗೆ ಆದ್ಯ ಇಲ್ಲಿ ಪ್ರಾಶಸ್ತ್ಯ. ತಾವು ಯಾಕೆ ನ್ಯಾಯಕ್ಕಾಗಿ ಬಂದಿರಿ ಅಂತ ಅರ್ಥ ಆಗಲಿಲ್ಲ ನನಗೆ. ನಿಮಗೆ ಆಗಬೇಕಾದದ್ದು ಏನು ಅಂತ ಗೊತ್ತಾಗ್ಲಿಲ್ಲ. ಮಹಾರಾಜ, ಯಾರು ಯಾರನ್ನೇ ಮದುವೆ ಆಗಲಿ ನಮಗೆ ಸಿಕ್ಕಬೇಕಾದ್ದು ದಕ್ಷಿಣೆ, ಅಷ್ಟು ಸಿಕ್ಕಿతే ಆಯ್ತು. ಒಂದು ಮದುವೆ ಕಾರ್ಯಕ್ರಮದಲ್ಲಿ ಅಂದ್ರೆ ಪುರೋಹಿತರಾದಂತಹ ನೀವು ನಿಮ್ಮ ಜೀವನ ವೃತ್ತಿಯಲ್ಲಿ ಹೊಟ್ಟೆಪಾಡಿಗಾಗಿ ನೀವು ಬದುಕುತ್ತಾ ಇರುವುದು ನನಗೆ ಅರ್ಥ ಆಗ್ತದೆ. ಇಷ್ಟು ಅಂತಲ್ಲ, ಮದುವೆ, ಒಂದು ಮದುವೆ, ಅದರಲ್ಲಿ ಸಿಕ್ಕಬೇಕಾದಂತಹ ಸಂಭಾವನೆ ಅಥವಾ ದಕ್ಷಿಣೆ ನಿಮಗೆ ಸಿಕ್ಕಲಿಲ್ಲ. ಭಂಡಾರರಿದ್ದಾರೆ, ನಿಮ್ಮ ಒಂದು ಮದುವೆಯದ್ದು ಎಷ್ಟು ಅಂತ ಅವರಲ್ಲಿ ಹೇಳಿ ಕೊಡ್ತಾರೆ. ಇಲ್ಲಿ ಬಾರಮ್ಮ, ಇದು ಅಯೋಧ್ಯೆ, ನಿಬಂಧನನ ಆಳ್ವಿಕೆ, ಕೋಸಲ ಸಾಮ್ರಾಜ್ಯ. ಪರ್ವತವನ್ನಾದರೂ ನಾವು ದೊಡ್ಡದು ಅಂತ ಭಾವಿಸುವಾಗ ಪರಮಾಣುವನ್ನಾದರೂ ಅದೇ ಭಾವನೆಯಲ್ಲಿ ಕಾಣ್ತೇವೆ. ಸಣ್ಣವರು ದೊಡ್ಡವರು ಎನ್ನುವಂತಹ ಪ್ರಭೇದದಲ್ಲಿ ನ್ಯಾಯದ ತಕ್ಕಡಿಯನ್ನು ನಾವು ಹಿಡಿದು ತೂಗುವುದಲ್ಲ. ಸರಿ ಸ್ವಾಮಿ. ಆ ಹೆಣ್ಣಿಗೂ ನಿನ್ನ ಮಗನ ಮೇಲೆ ಮನಸ್ಸಿರಲಿಲ್ಲ, ಹೆಣ್ಣಿನ ಅಪ್ಪನಿಗೂ ನಿನ್ನ ಮಗನಿಗೆ ಕೊಡಬೇಕು ಅಂತ ಮನಸ್ಸಿರಲಿಲ್ಲ. ಸಂಸಾರದಲ್ಲಿ ಏನೋ ನೀವು ಒತ್ತಡ ಮಾಡಿ ಅವಳನ್ನು ಇವನ ಕೊರಳಿಗೆ ಅಥವಾ ಇವನು ಅವಳ ಕೊರಳಿಗೆ ಕರಿಮಣಿ ಕಟ್ಟುವುದಕ್ಕೆ ಒಂದು ವ್ಯವಸ್ಥೆ ಆಗಿತ್ತಷ್ಟೇ. ಅದು ತಪ್ಪಿತು. ನೋಡು, ಶಾಸ್ತ್ರದಲ್ಲಿ ಒಂದು ಮಾತಿದೆ, ಏನು? ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಯಾವ ಹೆಣ್ಣು ಯಾರಿಗೆ ಸೇರಬೇಕು ಅದು ಅವಳಿಗೆ ಸೇರುವುದು. ನನ್ನ ಮಗ ಮಾಡಿದ್ದು ಸರಿ ಅಂತ ನನ್ನ ವಾದ ಅಲ್ಲ.
ನಿನ್ನ ಮಗನಿಗೆ ಅವಳಲ್ಲಿ ಋಣ ಇಲ್ಲ, ಅಥವಾ ಅವಳಿಗೆ ಬದುಕುವುದಕ್ಕೆ ನಿನ್ನ ಮಗನೊಟ್ಟಿಗೆ ಋಣ ಇಲ್ಲ, ಇಷ್ಟನ್ನು ನಾವು ಹೇಳಬಹುದು. ಆದರೆ ಈ ಒಂದು ದುರಂತಕ್ಕೆ ನಿಮ್ಮ ಚಿಂತೆಗೆ ನನ್ನ ಮಗ ಕಾರಣನಾಗಿದ್ದಾನೆ ಎನ್ನುವುದರಿಂದ ನಾನು ನಿಮಗೆ ಇಷ್ಟನಾಗಿ